ಮುಖ್ಯವಾಗಿ ಈಗ ಸಿನಿಮಾ ಮಾಡಿದ್ರಲ್ಲ ಹ್ಯಾಟ್ಸ್ ಆಫ್ ಸರ್. ಫಸ್ಟ್ ಶೋ ಹೋಗಿದೆ ಸರ್. ಐ ಲವ್ ಇಟ್. ಸೆಕೆಂಡ್ ಶೋಗೆ ಹೋಗೋಣ ಅನ್ಕೊಂಡೆ, ಸಿನಿಮಾನ ತೆಗೆದ್ಬಿಟ್ರು. ಹಾಯ್, ವೆಲ್ಕಮ್. ನನ್ನ ಹೆಸರು ಅಶೋಕ್ ಚಕ್ರವರ್ತಿ. ಐ ಆಮ್ ದ ಈವೆಂಟ್ ಮ್ಯಾನೇಜರ್. ಏನಿ ಜಾಗ ಹೇಗಿದೆ? ಜಾಗ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲಿದ್ದೀರಾ ಸ್ವಾಮಿ? ಸ್ವಾಮಿ, ದ ಪವರ್ ಆಫ್ ದಿ ಯೂನಿವರ್ಸ್. ಸ್ವಾಮೀಜಿ, ಸ್ವಾಮೀಜಿ, ಎಷ್ಟು ದೈವಿಕವಾಗಿ ಕಾಣ್ತಾ ಇದ್ದೀರಾ. ನಮಸ್ಕಾರ സ്വാമിജി. കോദണ്ഡം നീയായിരുന്നു? സ്വാമിജി മൽക്കൊണ്ടിದ್ದೀರಾ? അല്ല, ഞാൻ ഗ്രഹങ്ങളോട് സംസാരിക്കുകയായിരുന്നു. അതിരിക്കട്ടെ, നിനക്കെങ്ങനെയുണ്ട്? ಬಹಳ ಅನ್ಯಾಯವಾಗಿದ್ದೀನಿ ಸ್ವಾಮೀಜಿ. ಶುಕ್ಲಂ ಶಶಿವರಣಂ. ಅಣ್ಣ, ಏನು ಹಿಟ್ ಬ್ಲಾಕ್ ಬಸ್ಟರ್? ಫ್ಲಾಪ್, ಅಟ್ಟರ್ ಫ್ಲಾಪ್. ಬೇಡ ಬೇಡ ಅಂದ್ರೆ ಸಿಕ್ತವ್ರನ್ನೆಲ್ಲ ಹೀರೋ ಮಾಡಿದ್ರೆ ಅವನು ಆಕ್ಟಿಂಗ್ ನ ಬಿಟ್ಟು ಎಲ್ಲಾನು ಮಾಡ್ದ. ಹೋದ್ರೆ ಹೋಗ್ಲಿ, ಡೈರೆಕ್ಟ್ ಆದ್ರೂ ಓಕೆ ಅಲ್ವಾ ಅಂತ ಅನ್ಕೊಂಡ್ರೆ ಅವನ ಹತ್ರ ಕಂಟೆಂಟು ಇಲ್ಲ, ಕಥೆನೂ ಇಲ್ಲ. ಇದು ಕೂಡ ಸಾಲದು ಅಂತ ಹೇಳಿ ವಾಲ್ಗ ಊದವನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡಿದ್ರೆ ಅವನು ಮದುವೆ ಮ್ಯೂಸಿಕ್ ದುಃಖಸ್ತಿನಿಗೆ ಸೆಲೆಬ್ರೇಷನ್ ಸಾಂಗ್ ಹಾಕೊಂಡಿದ್ದಾನೆ. ನಾನ್ ನಂಬೋದಿಲ್ಲ. ಬದ್ಲಾಗೋದಿಲ್ಲ ಅಲ್ವಾ? ಸಂಜೆ ಅಷ್ಟ್ರಲ್ಲಿ ಚೆನ್ನಾಗಿ ಓಡುತ್ತೋ? ಎಲ್ಲಿ ಓಡುತ್ತೆ, ಬಿದ್ದೋಯ್ತು. ಸಂಜೆವರೆಗೂ ಸಿನಿಮಾ ಓಡ್ಬೇಕಂದ್ರೆ ಥಿಯೇಟರ್ನವ್ರಿಗೆ ನಾವೇ ದುಡ್ಡು ಕೊಡ್ಬೇಕು. ನಾನು ಹೊರಡ್ತೀನಿ, ಏನಾದ್ರೂ ಇದ್ರೆ ಫೋನ್ ಮಾಡಿ. ಸರ್, ಹೈದರಾಬಾದ್ ಹೋಗೋದಕ್ಕೆ ನಾಳೆ ಬೆಳಗ್ಗೆ 7 ಗಂಟೆಗೆ ಫ್ಲೈಟ್ ಬುಕ್ ಮಾಡಿದ್ದೀನಿ ಸರ್. ಹೈದರಾಬಾದ? ಯಾಕೆ? ಸಕ್ಸಸ್ ಮೀಟ್. ಒಂದ್ ಬಾರಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಬರ್ಡೇ ಮುಗಿದಿದ್ ಮಗುಗೆ ಹ್ಯಾಪಿ ಬರ್ಡೇ ಹೇಳೋ ತರ ಈ ಕಿತ್ತೋಗಿರೋ ಸಿನಿಮಾಗೆ ಯಾಕೆ ಸಕ್ಸಸ್ ಮೀಟ್ ಅಲ್ಲ? ಅಷ್ಟೇ ತಾನೇ? ಅಷ್ಟೇನಾ? ಹಿಟ್ ಆಗಿರೋ ಮೂವಿಗೆ ಸಕ್ಸಸ್ ಮೀಟ್ ಅಂದ್ರೆ ಓಕೆ, ಫ್ಲಾಪ್ ಆಗಿರೋ ಮೂವಿಗೆ ಸಕ್ಸಸ್ ಮೀಟ್ ಅಂದ್ರೆ ಕೇಳೋದಕ್ಕೆ ಚೆನ್ನಾಗಿರಲ್ಲ ಸ್ವಾಮೀಜಿ. ಇಲ್ಲಿ ನೋಡೋಕೋದಲ್ಲ, ಈ ವಿಷಯ ಎಲ್ಲ ನನಗೆ ಮುಂಚೆನೆ ಗೊತ್ತು. ನಿನ್ ಜಾತಕದ ಪ್ರಕಾರ ನೋಡಿದ್ರೆ ನೀನ್ ತೆಗಿಯೋ ಮುಂದಿನ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ. ನಿನಗ ಬ್ಲಾಕ್ ಬಸ್ಟರ್ ಸಿಗ್ಬೇಕಂದ್ರೆ ಮುಂದಿನ ಸಿನಿಮಾ ಫ್ಲಾಪ್ ಆಗ್ಬೇಕು. ಆದ್ರೆ ಈ ವಿಷಯನ ಮುಂಚೆನೆ ಹೇಳಿದಿದ್ರೆ ನೀನ್ ಸಿನಿಮಾ ತೆಗಿತಾ ಇರ್ಲಿಲ್ಲ. ಅದಕ್ಕೋಸ್ಕರನೇ ನಾನು ನಿನ್ನ ಹತ್ರ ಹೇಳಿಲ್ಲ. ಏನ್ ಹೇಳ್ತಾ ಇದ್ದೀರಾ ಸ್ವಾಮೀಜಿ? ನೀವಿದನ್ನ ಮುಂಚೆನೆ ಹೇಳಿದ್ರೆ ಅನ್ಯಾಯವಾಗಿ ಹಣ ಖರ್ಚಾಗ್ತಿರ್ಲಿಲ್ವಲ್ಲ? ಅದು ಬೇರೆ, ನಾಳೆಗೆ ಸಕ್ಸಸ್ ಮೀಟ್ ಬೇರೆ. ಧೈರ್ಯವಾಗಿ ಸಕ್ಸಸ್ ಮೀಟ್ ನಡೆಸು, ನಿನಗೆಲ್ಲಾನು ಒಳ್ಳೇದೇ ಆಗುತ್ತೆ. ಸ್ವಾಮೀಜಿ, ನನ್ನ ಮುಂದಿನ ಮೂವಿ ಹಿಟ್ ಆಗುತ್ತಾ? ಆಗುತ್ತೆ ಸ್ವಾಮೀಜಿ. ಸೂಪರ್ ಹಿಟ್. ಬೇಗ ಸ್ವಾಮೀಜಿಗೊಂದು ದೇವಸ್ಥಾನ ಕಟ್ಟಬೇಕು. ಸರ್, ಸ್ವಲ್ಪ ಆ ಕಡೆ ಹೋಗ್ತೀರಾ? ಎಕ್ಸ್ಕ್ಯೂಸ್ ಮೀ, ನಿಮ್ಮ? ಹಾಯ್. ಹಾಯ್, ಆ್ಯಕ್ಚುಲಿ ನನ್ನ ಹೆಸರು ಡಾಕ್ಟರ್ ಸುಧಾ. ಇಲ್ಲಿ ಈವೆಂಟ್ಗೋಸ್ಕರ ನಾನೇನು ಬಂದಿಲ್ಲ ರೀ. ನಾನು ನಿಜವಾಗ್ಲೂ ಇಲ್ಲಿ ನೋಡಕ್ ಬಂದಿದ್ದು. ಯಾ ನಿಮ್ಮ ಬಗ್ಗೆ ಹೇಳಿದ್ರು. ಸ್ವಲ್ಪ ಈವೆಂಟ್ ಮುಗಿಯೋರ್ಗೆ ವೆಯ್ಟ್ ಮಾಡೋಕ್ಕಾಗತ್ತಾ? ಏನ್ ಮಾಡೋದು? ಯಾವ್ದು ಕೆಲಸ ಮಾಡ್ತಿಲ್ವೇ? ಈವೆಂಟ್ ಯಾವಾಗ ಮುಗಿಯುತ್ತೆ? ಹಾಂ ಸರ್, ಬರ್ತೀನಿ. ಹಲೋ, ಹೇಳಿ ಸರ್. ಈ ಸ್ವಿಚ್ ಬೋರ್ಡ್ ಕೆಲಸ ಮಾಡ್ತಿಲ್ಲ. ಆ ಸ್ವಿಚ್ ಬೋರ್ಡ್ ತುಂಬಾ ದೂರದಲ್ಲಿದೆ. ನಾವೇ ಲೈಟ್ ಸೆಟ್ ಮಾಡೋದು. ಜಂಕ್ಷನ್ ಬಾಕ್ಸ್ ಸಿಗತ್ತಾ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಮೇಲೇನಿದೆ? ಗೊತ್ತಿಲ್ಲ ಸರ್. ಸರಿ ಹೋಗಿ, ನಾನು ನೋಡ್ಕೋತೇನೆ. ಇವನೊಬ್ಬ ಇವೆಂಟ್ ಮ್ಯಾನೇಜರ್. ಈವೆಂಟ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ ಸರ್? ನಾನು ಸ್ವಲ್ಪ ಬೇಗ ಹೋಗಬೇಕು. ಈವೆಂಟು 8 ಗಂಟೆ ಒಳಗಡೆ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಹಾಫ್ ಆನ್ ಅವರಲ್ಲಿ ಇನಾಗ್ರೇಷನ್ ಆಗುತ್ತೆ ಮೇಡಮ್. 8:30ಗೆ ನಿಮ್ಮ ಪರ್ಫಾರ್ಮೆನ್ಸ್, 9ಗೆ ಡಿನ್ನರ್, 9:30ಗೆ ಪ್ಯಾಕಪ್. 8:30ನಾ? ಎಸ್ ಮೇಡಮ್.
ನಾನು ಹೋಗ್ಬೇಕಂದ್ರೆ ಹಡಗ್ನಲ್ಲೇ ಹೋಗ್ಬೇಕು 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 ಆ ರೂಮಿಗೆ ಹೋಗ್ಬೇಕಂದ್ರೆ ಒಂದೇ ಒಂದು ದಾರಿ ಮಾತ್ರನೇ ಇರೋದು, ಓಡಿ ಹೋಗ್ಬೇಕು. ಅಮ್ಮ ಈ ಪೇಂಟಿಂಗ್ಸ್ ತುಂಬಾ ಚೆನ್ನಾಗಿದೆ ಅಲ್ವಾ ಮ್ಯಾಮ್? ರಿನೈಸೆನ್ಸ್ ಪೇಂಟಿಂಗ್ಸ್ ಅಂತ ಹೇಳ್ತಾರೆ ಇದನ್ನ. ಯುರೋಪಿಯನ್ ಕಂಟ್ರೀಸಲ್ಲಿ ಜಾಸ್ತಿ ಇರುತ್ತೆ. ಮತ್ತ್ಯಾಕೆ ಇದು ಇಲ್ಲಿದೆ? ಏನಿದು? ಅಯ್ಯೋ ದೇವ್ರೆ. ಈ ರೂಮ್ ಯಾಕೆ ಹೀಗಿದೆ? ಹೋಗೋಣ. ಅಮೇರಿಕನೂ ಬೇಡ, ಅಂಡಮಾನೂ ಬೇಡ. ಅಮ್ಮ, ಬಾಯಿ ಮುಚ್ಕೊಂಡು ಕೆಳಗಡೆ ಇರೋದನ್ನ ಬಿಟ್ಟು ಯಾಕೆ ಈ ಬೇಡದಿರೋ ಕೆಲಸ ಇಲ್ಲ? ಅಮ್ಮ, ಬ್ಯಾಕೆ ಬ್ಲಾಸ್ಟ್ ಆಗೋಯ್ತೆ.